ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಆಶೀರ್ವಾದ ಮತ್ತು ಕುಮಾರಣ್ಣವರ ಯುವ ಶಕ್ತಿಯಿಂದ ನೆನಮಂಗಲದಲ್ಲಿ ಪ್ರಚಂಡ ಬಹುಮತದಿಂದ ನಗರಸಭೆ JDS ಪಾಲಾಗ್ತದೆ ಅಂತ ಸರ್. ಎಲ್ಲ 23 ವಾರ್ಡ್ಗೂ ನಮ್ಮ ನಾಯಕರುಗಳು ನಮ್ಮ ಒಟ್ಟಿಗೆ ಸೇರಿ ನಾವು ಕ್ಯಾನ್ವಾಸ್ಗೆ ಹೋಗಿ ಎಲ್ಲ ಕಡೆ ಎಲ್ಲ ವರ್ಗದವ್ರನ್ನು ನಾವು ಒಂದುಗೂಡಿಸಿ ನಾವು ತಿಂಗಳಲ್ಲಿ ನಮ್ಮ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಾವು ಸ್ಪರ್ಧೆಯಲ್ಲಿ ಇಲ್ಲ. ನಮ್ಮ ಬೆಂಬಲ ನಾವು ಕುಮಾರಣ್ಣವರು ಯಾರನ್ನ ಸೂಚಿಸ್ತಾರೆ ಇರುತ್ತೆ. ನೀವು ಸೆಂಟ್ರಲ್ಲಿ ನೋಡ್ಬೋದು, ಅವರು ಫುಲ್ಲು ನಾವು ಹಗರಣಗಳಲ್ಲಿ ಜಾಸ್ತಿ ಆಗಿದೆ. ಸೆಂಟ್ರಲ್ ಕಾಂಗ್ರೆಸ್ ಅವ್ರದ್ದು ಮತ್ತು BJP ಅವ್ರದ್ದು ಅವ್ರದ್ದು ಹಗರಣಗಳು ಜಾಸ್ತಿ ಆಗಿ ಅವರು ಸ್ಟೇಟಲ್ಲಿ ಒಂದು ಅಸ್ತಿತ್ವವನ್ನು ಕಳ್ಕೊಳ್ಳೋ ಮಟ್ಟ ಇದೆ. ಅವ್ರ ಪಕ್ಷದಲ್ಲಿ ಭಿನ್ನಮತಗಳು ಜಾಸ್ತಿ ಇದ್ದಾವೆ. ನಮ್ಮ JDS ಪಕ್ಷಕ್ಕೆ ಸೇರ್ಪಡೆ ಆಗುವಂಥವರು ಎಲ್ಲ ನಾಯಕರುಗಳು ಜಾಸ್ತಿ ಇದ್ದಾರೆ. ಮತ್ತು ಕುಮಾರಣ್ಣವರ ವೇವ್ ಒಂದು ಬರ್ತಾಯಿದೆ ಕರ್ನಾಟಕದಲ್ಲಿ. ಈ ಸಲ ಕರ್ನಾಟಕದಲ್ಲಿ JDS ಚುಕ್ಕಾಣಿ ಹಿಡಿಯೋದು. ನೆನಮಂಗಲದಲ್ಲಿ ಇವಾಗ ಕುಡಿಯೋ ನೀರು ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ನಮ್ಮ ಶಾಶ್ವತ ನೀರಾವರಿ ಯೋಜನೆ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದರು, ಯಾರೂ ಕೈ ಜೋಡಿಸ್ತಿಲ್ಲ. ಇವತ್ತು ಕುಡಿಯೋ ನೀರಿಗೆ ಒಂದು ಯೋಜನೆ ಮಾಡಬೇಕು ಅಂತ ನಾವು ಭಾರಿ ಇದು ಮಾಡಿದ್ದೀವಿ. ಈ ಕುಡಿಯೋ ನೀರು ಯೋಜನೆಗೆ ಒಂದು 30 ಕಾರ್ಯ ಕೊಟ್ಟು ನಾವು ಅದಕ್ಕೆ ಶಾಸಕರೆಲ್ಲ ಇದು ನಾವು ಜನಗಳು ಮಾಡ್ಕೊಂಡಿರುವಂಥದ್ದು. ಶಾಶ್ವತ ನೀರಾವರಿ ಯೋಜನೆ 10-15 ವರ್ಷ ಹಿಂದೆಗಡೆ ಮಾಡಬೇಕಾಯಿತು. ಗ್ರೌಂಡ್ ಲೆವೆಲ್ ವಾಟರ್ ಕಡಿಮೆ ಆಗಿದೆ. ಇದಕ್ಕೆ ಪೂರಕ ಪ್ಲ್ಯಾನ್ ಮಾಡಿ ಇದಕ್ಕೆ ಒಂದು ಏಕ ನೀರಾವರಿ ಮಾಡಿ ಈ ಶಾಶ್ವತ ನೀರಾವರಿ ಯೋಜನೆ ಮಾಡಿಲ್ಲ ಅಂದರೆ ಇದು ಯಾವ ಸರ್ಕಾರ ಬರಲಿ, ಯಾರೇ ನಾಯಕರು ಬರಲಿ, ಇದನ್ನು ನಿರ್ವಹಣೆ ಮಾಡೋಕ್ಕೆ ಆಗೋದು. ನಮ್ಮ ಹೆಸರಿಗಿಂತ ನಮ್ಮ ತಂದೆಯವರ ಹೆಸರು ನಾವು ಇರೋವರೆಗೂ ಅವ್ರ ಹೆಸರನ್ನು ಒಂದು ಉಳಿಸ್ಕೊಂಡು ಹೋಗೋಣ ಅಂತ ಆಸೆ ಇದ್ದೀವಿ. ನಾವು ರಾಜಕೀಯದಲ್ಲಿ ಏನು ಆಕಾಂಕ್ಷೆ ಇಲ್ಲ ಅಂದರೆ ಅವ್ರ ಹೆಸರು ಉಳಿಸ್ಕೊಂಡು